ಅವರು ಇಲ್ಲದಂದ್ರೆ ಕನ್ನಡ ಇಂಡಸ್ಟ್ರಿ ಬಿಗ್ ಲಾಸ್ ಟು ದ ಕನ್ನಡ ಇಂಡಸ್ಟ್ರಿ. ಕನ್ನಡ ಇಂಡಸ್ಟ್ರಿಯಲ್ಲ ಅಲ್ಲ, ಎಲ್ಲರಿಗೂ ಒಂದು ನಟಿ ಆರ್ಟಿಸ್ಟ್ ಎಲ್ಲರಿಗೂ. ನಮಗೆ ಈಗ ಅಂದರೆ ಅಪ್ಪು ಸರ್ ಅಂದರು, ಅವ್ರ ಫ್ಯಾಮಿಲಿ ಅಂದರೆ ತೆಲುಗು ಪೀಪಲ್ ಆಲ್ ಹೀರೋಸ್, ಈವನ್ ಚಿರಂಜೀವಿ, ವೆಂಕಟೇಶ್ ಬಾಲ್ ಎಲ್ಲರಿಗೂ ಕೂಡ ಅವರಂದರೆ ತುಂಬ ಇಷ್ಟ. ಅವರೆಲ್ಲ ಯಾವಾಗ ಬಂದರು, ಹೈದ್ರಾಬಾದಿಗೆ ಬಂದರು ಮೀಟ್ ಆಗ್ತಾರೆ, ಒಂದು ರೆಸ್ಪೆಕ್ಟಬಲ್ ಮೀಟಿಂಗ್ ಇರುತ್ತೆ. ಸೊ ಅವರು ನೆನೆಸ್ಕೊಂಡ್ರೆ ಅವರು ಇಲ್ಲ ಅನ್ನೋದು ಮಾತೇ ನಮಗೆ ಬೇಕಾಗಿಲ್ಲ. ಅವರು ಇದ್ದಾರೆ, ಇಲ್ಲೇ ಇದ್ದಾರೆ, ಎಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ಇರ್ತಾರೆ ಅವರು. ಅಭಿಮಾನಿಗಳು ಹೃದಯದಲ್ಲಿ ಇರ್ತಾರೆ. ಸೊ ಮೀನ್ಸ್ ಥ್ಯಾಂಕ್ ಯು. ಅದೇ ಸಿನಿಮಾದಲ್ಲಿ ನನ್ನ ಪಾತ್ರ ಅದು ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತೆ. ಅದು ಕ್ಯಾರೆಕ್ಟರ್ ಅಂದರೆ ದೊಡ್ಡ ಅದೇ ಒಂದು ವಿಲನ್ ಅನ್ಬೋದು, ಒಂಥರ ಒಂದು ವಿಲನ್ನು. ಅವ್ರ ಜೊತೆನೇ ಎಲ್ಲ ನನಗೆ ಕಾಂಬಿನೇಷನ್ ಇದೆ, ಪುನೀತ್ ಅವ್ರ ಜೊತೆನೇ ಕಾಂಬಿನೇಷನ್ ಇದೆ ಫುಲ್ಲು. ಒಂದು ಫ್ಯಾಮ್ಲಿ ಎಮೋಷ್ನಲ್ ಇರುತ್ತೆ ಈ ಫಿಲ್ಮ್ನಲ್ಲಿ, ಫ್ಯಾಮ್ಲಿ ಬಾಂಡಿಂಗ್. ಆ್ಯಂಡ್ ನನ್ನ ಸಿಸ್ಟರು ಹೀರೋಯಿನ್ನು, ಅವರು ಇಲ್ಲಿಗೆ ಬಂದು ಅವ್ರು ನನ್ನನ್ನು ಉಪಯೋಗಿಸ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತ ಒಂದು ಟ್ರಾವೆಲ್ ಇರುತ್ತೆ ಆ ಕ್ಯಾರೆಕ್ಟರ್ನಲ್ಲಿ. ಈಗ ಹೇಳಿದರೆ ಚೆನ್ನಾಗಿರೋಲ್ಲ ಅದು. ಸೊ ಅಷ್ಟೇ, ಅವ್ರ ಜೊತೆ ನಡೆಸಿದ ನೆನಪುಗಳು ಇನ್ನೂ ಇದೆ. ನಾನು ಅದೇ ಹೇಳಿದ್ನಲ್ಲ, ನಾನು ಬಂದಾಗ ಶಾಕ್ ಆಗಿಬಿಟ್ಟೆ. ಯಾಕಂದರೆ ಅಭಿಮಾನಿಗಳು ಬಂದರೂ ಅಷ್ಟೇ ಇದರಿಂದ ಇರ್ತಾರೆ, ಫ್ರೆಂಡ್ಸ್ ಬಂದರೂ ಕೂಡ, ಸೀನಿಯರ್ಸ್ ಬಂದರೂ ಕೂಡ ಅವ್ರ ರೆಸ್ಪೆಕ್ಟ್ ಕೊಡೋ ವಿಧಾನ ನಾನು ಎಲ್ಲಿ ನೋಡಿಲ್ಲ. ಯಾಕಂದರೆ ನಾನು ಹೀರೋಗಿ ಮಾಡಿದೆ, ಆಲ್ಮೋಸ್ಟ್ 130 ಮೂವೀಸ್ ನಾನು ಹೀರೋಗಿ ಮಾಡಿದ್ದೆ ನಾನು ತೆಲುಗಿನಲ್ಲಿ. ಬಟ್ ಈ ಥರ ನಾವು ಯಾವಾಗಲೂ ನಡ್ಸ್ಕೊಂಡಿಲ್ಲ. ಅಷ್ಟು ಅಭಿಮಾನಿಗಳಂದರೆ ಅಷ್ಟು ಪ್ರೀತಿ, ಫ್ರೆಂಡ್ಸ್ ಅಂದರೆ ಕೂಡ ಅವ್ರಿಗೆ ಚಿಕ್ಕಂದ ಎಲ್ಲ ಫ್ರೆಂಡ್ಸ್ ನನಗೆ ಬೆಟ್ಟಾಗಿದ್ದರು. ಅವ್ರ ಬಗ್ಗೆ ಹೇಳ್ತಿದ್ರು, ಇವರು ಎಷ್ಟು ಹ್ಯೂಮನ್ ಬೀಯಿಂಗ್ ಅಂದರೆ ಎಲ್ಲಿ ಪ್ರಾಬ್ಲಮ್ ಇದ್ದರು, ಫ್ರೆಂಡ್ಸಿಗೆ ಪ್ರಾಬ್ಲಮ್ ಇದ್ದರೂ ಕೂಡ ಅವರು ಹೆಲ್ಪ್ ಮಾಡ್ತಿದ್ರು ಅಂತ ಅವ್ರ ಫ್ರೆಂಡ್ಸೇ ನನಗೆ ಭಾಳ ಸಲ ಹೇಳಿದ್ದಾರೆ. ಅಷ್ಟು ಗುಡ್ ಹ್ಯೂಮನ್ ಬೀಯಿಂಗ್ ದಟ್ ಪರ್ಸನ್. ತುಂಬ ಅದೃಷ್ಟ ಅಂಥ ಮನುಷ್ಯನ ಜೊತೆ ನಾನು ಆ್ಯಕ್ಟ್ ಮಾಡಿದ್ದು, ಅವ್ರ ಬಗ್ಗೆ ನಾನು ತಿಳಿಸ್ಕೊಂಡಿದ್ದು, ಅವ್ರ ಎಮೋಷನ್ಸ್ ನಾನು ಇದು ಮಾಡೋದು, ನಾವು ತುಂಬ ಇದು ಮಾಡಿದ್ದು. ಅವ್ರು ಅಂದರೆ ರೆಸ್ಪೆಕ್ಟ್, ಅವ್ರ ಫ್ಯಾಮಿಲಿ ಅಂದ್ರೆ ರೆಸ್ಪೆಕ್ಟ್. ಬಟ್ ಯಾವಾಗಲೂ ಕೂಡ ನಾನು ದೊಡ್ಡ ಮನ ಹುಡುಗ, ನನಗೆ ನಮ್ಮ ಫಾದರು ಬಿಗ್ ಹೀರೋ ಅಂತ ಯಾವಾಗಲೂ ಅವರು ತೋರಿಸಲಿಲ್ಲ. ನಾವು ಆಶ್ಚರ್ಯ ಪಡ್ತಿದ್ದೇವೆ, ಇಷ್ಟು ಸಿಂಪಲ್ಲಾಗಿ ಇರೋಕ್ಕೆ ಯಾಕೆ ಸಾಧ್ಯ ಇರುತ್ತೆ. ಗಂಗಾವತಿ ಹೋಗಿದ್ದೀವಿ, ಅಲ್ಲಿಗೆ ನಮ್ಮ ಶೂಟಿಂಗ್ ಮಾಡೋತ್ನಾಗ ಎಲ್ಲಿಗೆ ಬಂದರೂ ಅಲ್ಲಿ ಚಾಯ್ ಇದ್ದರೆ ಪಕ್ಕ ಅಂಗದಲ್ಲಿ ಬಂದ್ಕೊಂಡು ಅಲ್ಲಿ ಚಾಯ್ ಕುಡ್ತಿದ್ದು. ಅಷ್ಟು ಸಿಂಪಲ್ಲಾಗಿ ಪರ್ಸನ್ ನಾನು ಎಲ್ಲಿ ನೋಡಿಲ್ಲ. ತುಂಬ ನೆನಪುಗಳು. ಡೆಫಿನೆಟ್ಲಿ, ಯಾಕಂದರೆ ದಿಸ್ ಇಸ್ ಪ್ಯಾನ್ ಇಂಡಿಯಾ ಮೂವಿ. ಆ್ಯಂಡ್ ತೆಲುಗುನಲ್ಲೇ ಆಲ್ಮೋಸ್ಟ್ 200 to 300 ಥಿಯೇಟರ್ಸ್. ಅಂದರೆ ಕನ್ನಡ ಫಿಲ್ಮ್ ಆ್ಯಕ್ಚುಲಿ KGF ಒಂದೇ ಫಿಲ್ಮ್ ನಾನು ನೋಡಿದೆ, ಅಷ್ಟು ಥಿಯೇಟರ್ ಇದು ಮಾಡಿದ್ದು. ಬಟ್ ಅದಕ್ಕಿಂತ ಹೆಚ್ಚು ಥಿಯೇಟರ್ ಈಗ ಜೇಮ್ಸ್ ಪಿಕ್ಚರ್ ರಿಲೀಸ್ ಆಗುತ್ತಾ ಇರುತ್ತೆ. ಅಭಿಮಾನಿಗಳ ಎಲ್ಲರ ಅಭಿಮಾನಿಗಳು, ಇಡೀ ಇಂಡಿಯನ್ ಪೀಪಲ್ ಆ್ಯಂಡ್ ಫಾರಿನ್ನಲ್ಲಿರೋ ಕನ್ನಡ ಅಭಿಮಾನಿಗಳು ಎಲ್ಲರೂ ಕಾಯ್ತಾ ಇರ್ತಾರೆ ನೋಡಲಿಕ್ಕೆ. ಮಾರ್ಚ್ 17th ತುಂಬ ಬಜ್ ಇದೆ. ಲಾಸ್ಟ್ ಫಿಲ್ಮ್ ಅವ್ರು ನೋಡಬೇಕು ಅಂತ ಬಜ್ ಇದೆ. ನಂಬರ್ ಆಫ್ ಥಿಯೇಟರ್ಸು ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳಿಬೇಕು, ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗುತ್ತಂದರೆ ನನಗೆ ಸಂತೋಷ. ಯಾಕೆಂದರೆ ಕರ್ನಾಟಕದಲ್ಲಿ ಹುಟ್ಟಿದ್ದೆ ನಾನು, ನಮ್ಮ ಈ ಇಂಡಸ್ಟ್ರಿ ಕೂಡ ಬೆಳಿಬೇಕು ಅಂತ. ಸೊ ವೆರಿ ವೆರಿ ಹ್ಯಾಪಿ. 4,000 ಮೇಲೆ ಥಿಯೇಟರ್ಸ್ ಅನ್ನೋದು ರೆಕಾರ್ಡ್. ಇನ್ನು ಯಾವ ಲ್ಯಾಂಗ್ವೇಜಲ್ಲಿ ಯಾವ ಫಿಲಿಮು ಅಷ್ಟು ಥಿಯೇಟರ್ ರಿಲೀಸ್ ಆಗಲಿಲ್ಲ. UAE ಆಲ್ಮೋಸ್ಟ್ 150 ಸ್ಕ್ರೀನ್ಸ್ ಮೇಲೆ ಇದು ಮಾಡ್ತಾರೆ. ಫಸ್ಟ್ ಟೈಮ್ ತೆಲುಗು ಫಿಲ್ಮ್ ಕೂಡ ಅಷ್ಟು ಆಗಿಲ್ಲ, ಹಿಂದಿ ಫಿಲ್ಮ್ ಕೂಡ ಅಷ್ಟು ಆಗಿಲ್ಲ. ಅಷ್ಟು 150 ಥಿಯೇಟರ್ಸ್ ಮೇಲೆ ರಿಲೀಸ್ ಆಗ್ತಾಯಿದೆ ಅಲ್ಲಿ ಕೂಡ.